ಕಂಪಲ್ಸರಿ ಮಾಡಲೇಬೇಕು. ಕಾರ್ಪೊರೇಷನ್ ಇಟ್ ಇಸ್ ರೆಗ್ಯುಲರ್ ಕಾರ್ಪೊರೇಷನ್ ಅಂಡ್ ದ ಕಾರ್ಪೊರೇಷನ್ ಮೇಯರ್ಸ್ ಎಲ್ಲ 2 ವರ್ಷ ಆಲ್ ಮೇಯರ್ಸ್ 1 ವರ್ಷ ಇಲ್ಲ ಎಲ್ಲ ಮೇಯರ್ಗಳು ಇನ್ನು 2.5 ವರ್ಷ ಆಡಳಿತದಲ್ಲಿ ಇರ್ತಾರೆ. ರಿಸರ್ವೇಶನ್ಸ್ ಒಂದ್ ಕಡೆಗೆ ವಾರ್ಡ್ ವಿಂಗಡೆ ಒಂದ್ ಕಡೆಗೆ ಯಾವ ಟೈಮ್ ಲೈನ್ ಇದೆ ನಾಳೆ ಮತ್ತೆ ರಿಸರ್ವೇಶನ್ ಕೋರ್ಟ್ ಕೂಡ ಹೋಗಬಹುದು. ವಿ ಹ್ಯಾವ್ ಎ ಟೈಮ್ ಲೈನ್. ಸುಪ್ರೀಂ ಕೋರ್ಟ್ ಗೆ ಅಫಿಡವಿಟ್ ಸಲ್ಲಿಸಿದ್ದೀನಿ. ದೇ ಹ್ಯಾವ್ ಅಕ್ಸೆಪ್ಟೆಡ್ ದಟ್. ನೀವೇನ್ ಮಾಡ್ಕೊಂಡ್ಬರ್ತೀರಿ ಬನ್ನಿ ಅಂತ ಹೇಳಿದ್ದೀನಿ. 2ನೇ ತಾರೀಕು ಆ ದಿನಾಂಕ ಏನಿದೆ 31/11 ಮೀಸಲಾತಿ 1/11/2025 ವಾರ್ಡ್ ವಿಂಗಡಣೆ ಆ ದಿನಾಂಕ ನಾವು ಮಾಡ್ತಾ ಇದೀವಿ. ಈಗಾಗಲೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಎಲೆಕ್ಷನ್ ಮಾಡ್ಲಿಕ್ಕೆ ಈಗಾಗಲೇ ನಾವು ಅವ್ರಿಗೆ ಅವಕಾಶವನ್ನ ಬರೆದು ಬಿಡಿದೀವಿ. ಅವರು ಈಗಾಗಲೇ ಕಾರ್ಯರೂಪ ಹೊರಟಿದ್ದಾರೆ. ಅವರು ಜಲ್ದಿ ಎಲೆಕ್ಟ್ರಲ್ ರೋಲ್ಸ್ ನ ಫೈನಲೈಸೇಷನ್ ಮಾಡ್ತಾರೆ. ಸರ್, ಈಗ 74th ಅಮೆಂಡ್ಮೆಂಟ್ ತೊಂದರೆ ಆಗಲ್ಲ ಅಂತ ಹೇಳ್ತಿದ್ದೀರಿ ಸರ್. ಇದೆ ನೋಡ್ರಿ, ನಿಮ್ಗೆ 2/9/5 ನಗರ ಪಾಲಿಕೆ ಇವತ್ತು ಅಸ್ತಿತ್ವಕ್ಕೆ ಬಂತ ಓಕೆ. 1/11/25 ವಾರ್ಡ್ಗಳು ಪುನರ್ವಿಂಗಡಣೆ ಅಂತಿಮ ಅಧಿಸೂಚನೆ ಯಾವತ್ತು ನಾವು ಭೂಮಿ ಪೂಜೆ ಮಾಡೋದಿಲ್ಲ. ಆಯ್ತಾ? 30/11/25 ವಾರ್ಡ್ಗಳನ್ನ ಮೀಸಲಾತಿಯನ್ನ ರಿಸರ್ವೇಶನ್ ಕೂಡ ನಾವು ಮಾಡ್ತೀವಿ. ಎಲೆಕ್ಷನ್ ನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಒಂದು ವಾರಕ್ಕೆ ಮಾಡ್ಬೋದು, 15 ದಿನಕ್ಕೆ ಮಾಡ್ಬೋದು, ಏನ್ ಮಾಡ್ಬೋದು, ಅಷ್ಟೊತ್ತಿಗೆ ಅವ್ರಿಗಾಲೆ ನಿಮ್ಮ ಎಲೆಕ್ಟ್ರಲ್ ರೋಲ್ ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದೀವಿ. ಎಲ್ಲರಿಗೂ ಕೂಡ ನಾವು ತಿಳಿಸ್ತೀವಿ. ಅವ್ರ ಎಲೆಕ್ಷನ್ ಕಮಿಷನ್ ಅವರು ಮಾಡ್ತಾರೆ. ಸರ್, ಈಗ 74th ಇಂಡಿಪೆಂಡೆಂಟ್ ಬಾಡಿ ದೇ ವಿಲ್ ಕಂಡಕ್ಟ್ ದಿ ಎಲೆಕ್ಷನ್. ಸರ್, ಈಗ 74th ಅಮೆಂಡ್ಮೆಂಟ್ ಗೆ ಯಾವುದೇ ರೀತಿ ಅಂತ ಅಟ್ರಾಕ್ಟ್ ಆಗಲ್ಲ ಅಥವಾ ತೊಂದರೆ ಆಗಲ್ಲ ಅಂತ ಹೇಳ್ತಿದ್ವಿ. ಬಟ್ ಈಗ ಜಿಪಿಎ ಬಂದಿರೋದ್ರಿಂದ, ಪಾಲಿಕೆಗಳ ಮೇಲೆ ಜಿಪಿಎ ಇರೋದ್ರಿಂದ ಇದು ಯಾವ ರೀತಿ ಇದಾಗುತ್ತೆ ಸರ್? ನಾಳೆ ಯಾರಾದ್ರೂ ಕೂಡ ಒಂದ್ ವೇಳೆ ಕೋರ್ಟ್ ಹೋದ್ರೆ ಎಲ್ಲಾ ಅದನ್ನು ಕೂಡ ನೀವು ಪರಿಶೀಲನೆ ಮಾಡಿದ್ದೀರಾ ಸರ್? ಹೋಗಾಯ್ತು, ಎಲ್ಲರೂ ಅಬ್ಜೆಕ್ಷನ್ ಹಾಕಾಯ್ತು, ಅದೆಲ್ಲ ತಿರಸ್ಕಾರ ಆಯ್ತು. ಸುಪ್ರೀಂ ಕೋರ್ಟ್ ನಾವು ಏನ್ ಅಫಿಡವಿಟ್ ಫೈಲ್ ಮಾಡಿದೀವಿ ಅದನ್ನ ಆಕ್ಸೆಪ್ಟ್ ಮಾಡಾಗಿ ನಮ್ಗೆ ಬೇರೆ ಕೂಡ ಫೈಲ್ ಕೊಡ್ಬೇಡ ಆಯ್ತು. ಅದಾದ್ಮೇಲೆ ನಾವು ಆಲ್ರೆಡಿ ಸೆಲ್ ಅವರು 3ನೇ ತಾರೀಕು ಇದಾದ್ಮೇಲೆ 30/11/2025 ಆದ್ಮೇಲೆ ನಾನು ಬನ್ನಿ ಅಂತ 2ನೇ ತಾರೀಕು ಡೇಟ್ ಕೊಟ್ಟರು. 1/11/2025 ಆದ್ಮೇಲೆ 3ನೇ ತಾರೀಕು ಬರಕ್ ಹೇಳಾರೆ ಸುಪ್ರೀಂ ಕೋರ್ಟ್. ಸರ್, ಈಗ ನೀವು ಉತ್ತಮ ಆಡಳಿತ ಕೊಡೋ ನಿಟ್ಟಿನಲ್ಲಿ 5 ಮಹಾನಗರ ಪಾಲಿಕೆ ಮಾಡ್ತಾ ಇದ್ರಿ. ಈ ಕುಡಿಯೋ ನೀರು ಇರ್ಬೋದು, ಒಳಚರಂಡಿ ಇರ್ಬೋದು, ಸಮಸ್ಯೆಗಳಿರ್ಬೋದು, ಏನು ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ ಏನ್ ಸಿಗ ಸರ್? ಆಡಳಿತವನ್ನು ಸುಧಾರಣೆ ಮಾಡ್ಲಿಕ್ಕೆ ಹೆಜ್ಜೆ ಇಟ್ಟಿದ್ರಿ. ಈ ಎಲ್ಲ ಸೌಲಭ್ಯಗಳನ್ನ ಜನರಿಗೆ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೊಡ್ತಾರೆ, ಮಿಕ್ಕಿದ್ದು ಕಾರ್ಪೊರೇಷನ್ ಕೊಡ್ತಾರೆ. ಕಸ ತೆಗಿಯೋರು ಇವ್ರು ಕೊಡ್ತಾರೆ, BMS ಅವ್ರಿಗೆ GBA ಸಮನ್ವಯ ಮಾಡ್ತಾರೆ. ಜನರಿಗೆ ನೀವು ಅಶ್ಯೂರೆನ್ಸ್ ಯಾವಾಗ ಕೊಡ್ತೀರಿ ಸರ್? ಇಷ್ಟಿದೊಳಗಡೆ ಸಮಸ್ಯೆಗಳೆಲ್ಲ ಬಗೆಹರಿಸ್ಕೊಡ್ತೀವಿ. ಈಗ ಆಡಳಿತ ಸುಧಾರಣೆ ಮಾಡಿದಿರಿ, ಚುನಾವಣೆ ಮಾಡ್ತೀರಾ, ಅದಾದ ನಂತರ ಸಮಸ್ಯೆಗಳು ಬೆಂಗಳೂರು ಸಮಸ್ಯೆಗಳು ಮಗು ಇಲ್ಲಿವರೆಗೂ ಆಗ್ಬೇಕಾದ್ರೆ ನಿಮ್ಗೂ 40 ವರ್ಷ ಆಗಿದೆಯಲ್ಲ ಸರ್. ಈಗ ಖಾತಾ ರಿಲೇಟೆಡ್ ಅಂಡ್ ಪೇಯಿಂಗ್ ಪ್ರಾಪರ್ಟಿ ಟ್ಯಾಕ್ಸ್ ವಿತ್ ದಿ ಎಕ್ಸಿಸ್ಟಿಂಗ್ BBMP domain it will continue? Of course it will continue with the new corporations. Time being with 2-3 days it may ನಾಳೆ ಅಕೌಂಟ್ ಓಪನ್ ಮಾಡ್ತಾರೆ. ಇವತ್ತು ಹೊಸ ಕಾರ್ಪೊರೇಷನ್ ಆಗಿದೆ. Tomorrow all the new corporation, today only they are taking charge. We have asked all the corporation commission to take charge today only. Tomorrow they are opening their account and they will start collecting and the money will go to them directly. They will give you a new code for them and they will start collecting the money and they will start operating. Sir, logo ಯಾವಾಗ ಅಡಾಪ್ಟ್ ಆಗುತ್ತೆ ಸರ್? ಹೊಸ ಲೋಗೋ ನೀವು ಯಾವ್ದಾದ್ರು ಸೆಲೆಕ್ಟ್ ಕೊಟ್ಟಾಗ ತೀರ್ಮಾನ ಮಾಡಿ ಅದಕ್ಕೆ ದಿನಾಂಕ ಅಂತ ಇದು ಮಾಡಿದ್ರೆ ಅದು ಕೊಡ್ತೀವಿ, ನಾಳೆ ತೋರಿಸ್ಕೊಡ್ತೀವಿ. ಫೈನಲ್ ಇನಿಷಿಯಲ್ ಡ್ರಾಫ್ಟ್ ಇದೆ, ಇವಾಗ ಫೈನಲ್ ಡಿಫರೆನ್ಸ್ ಆಮೇಲೆ ಒಂದು ಆನೇಕಲ್ ಒಂದು ವಾರ್ಡ್ ಸೇರಿತ್ತು, ಅದನ್ನು ನಾವು ತಿರ್ಗಾ ರೆಕ್ಟಿಫೈ ಮಾಡಿ, ಒಂದು ವಾರ್ಡ್ ಇತ್ತು ಅಲ್ಲಿ ಆನೇಕಲ್ ಬಿಟ್ಟೋಗಿತ್ತು, ಅದನ್ನು ಕೂಡ ನಮ್ಮ ಇದರಲ್ಲಿ ಸೇರಿಸಿ ಅನೌನ್ಸ್ಮೆಂಟ್ ಮಾಡಿ. ಬೆಂಗಳೂರು ದಕ್ಷಿಣ ಯಾವಾಗ ಸೇರ್ಪಡೆ ಆಗುತ್ತೆ ಸರ್? ದಕ್ಷಿಣ ಇದೆಯಲ್ಲ ಜಿಲ್ಲೆ ಸರ್, ಬೆಂಗಳೂರು ದಕ್ಷಿಣ ಜಿಲ್ಲೆ ಪಾಲಿಕೆ ಅಲ್ಲ, ಜಿಲ್ಲೆ ಸದ್ಯಕ್ಕೆ ಹೋಗಲ್ಲ ಸರ್. ಏನಾದ್ರು ಮಾನದಂಡ ಇದೆಯಾ ಸರ್ ಹೊಸ ಸೇರ್ಪಡೆಗೆ? ಇನ್ನೂ ಕೂಡ ಸ್ಕೋಪ್ ಇಟ್ಕೊಂಡಿದ್ರಿ ಅಂತ ಹೇಳಿದ್ರಿ.
ಪಾಪ್ಯುಲೇಷನ್ ಆಗಲಿ ಅಥವಾ ನಿಮಗೆ ಗೊತ್ತು ಕೆಲವು ಏರಿಯಾ ಈಸ್ಟ್ ಅಲ್ಲೇ ಗೊತ್ತು, ಮಾದೇವಪುರದಲ್ಲಿ ವೈಟ್ ಫೀಲ್ಡ್ ಅಲ್ಲ ಆಲ್ಮೋಸ್ಟ್ ಅದು. ಈಗ ನೀವು ಇಲ್ಲಿ ಲೆಕ್ಕ ಹಾಕೊಳ್ಳಿ, ನಮ್ಮ ನೈಸ್ ರೋಡ್ ಆದ್ಮೇಲೆ ಕಾವಡಿ ರೋಡಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಬರ್ತದೆ, ಅದೆಲ್ಲ ಇನ್ನು ಪಂಚಾಯತ್ ಏರಿಯಾ ಇದೆ. ತುಮಕೂರು ರೋಡಲ್ಲೂ ಕೆಲವು ಪಂಚಾಯತ್ ಏರಿಯಾ ಆಲ್ಮೋಸ್ಟ್ ಸಿಟಿ ಮಾದವಾಡ ಅದೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ನೋಡೋಣ, ಅದೆಲ್ಲ ಲೋಕಲ್ ನಿಮ್ಮೊಂದು ಸಲ ಎಲ್ಲ ಬಂದ ಸರ್ ಇಂಗ್ಲಿಷ್ ಈಗ ಏನ್ ಕಾರ್ಪೊರೇಷನ್ ಇದೆ ಕಾರ್ಪೊರೇಷನ್ ಸರ್ ಇಂಗ್ಲಿಷ್ ಸರ್ ಈಗ ಕನ್ನಡ ಫ್ರೆಂಡ್ಸ್ ಸರ್ ಒಂದು ಕ್ವಶನ್ ಸರ್. ಈಗ ಮೊದಲು ಸಾಂಪ್ರದಾಯಿಕವಾಗಿ ಏರ್ಪೋರ್ಟ್ಗೆ ಗಣ್ಯರು ಯಾರನ್ನ ಬಂದಂತ ಸಂದರ್ಭದಲ್ಲಿ ರಿಸೀವ್ ಮಾಡ್ಕೊಳ್ಳೋಕೆ ಮೇಯರ್ ಹೋಗ್ತಾ ಇದೆ ಅಂತ ಸಾಂಪ್ರದಾಯಿಕವಾಗಿತ್ತು. ಈಗ 5 ಜನ ಹೋಗೋಂಥದ್ದು ಅಥವಾ ಸಾಂಪ್ರದಾಯಿಕ ಬ್ರೇಕ್ ಆಗಿದೆ. ಈಗ ಸದ್ಯಕ್ಕೆ ಮಹೇಶ್ ರಾವ್ ಹೋಗ್ತಾರೆ, ಎಲ್ಲರ ಪರವಾಗಿ ಮಹೇಶ್ ರಾವ್ ಹೋಗ್ತಾರೆ. ಆಮೇಲೆ ನೆಕ್ಸ್ಟ್ ಇಯರ್ ಆಯ್ಕೆ ಆದ್ಮೇಲೆ ಸಾಂಪ್ರದಾಯಿಕ ಬ್ರೇಕ್ ಅಂತ ಆಗಿದೆ. ಏರ್ಪೋರ್ಟ್ ಇದು HL ಇದ್ರೆ HL ಹೋಗ್ತಾರೆ, ನಿಮ್ನು ಆಯ್ಕೆ ಮಾಡಿ ಸೆಂಟ್ರಲ್ ಅವ್ರು ಇದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ನಿಮ್ಗೂ ಮೀಡಿಯಾ ನಿಮ್ಗೆ ಕೇಳಿಸ್ತಾರಲ್ಲ, ಕನಕಪುರದಲ್ಲಿ ಹೋದ್ರೆ ಅಲ್ಲಿ ರಿಪೋರ್ಟ್ ಬೇರೆ ಮಾಡು, ದೇವನಹಳ್ಳಿ ಅಲ್ಲಿ ರಿಪೋರ್ಟ್ ಮಾಡು ಅಂತ ಅಲ್ಲಿ ಲೋಕಲ್ ರಿಪೋರ್ಟ್ ಹೋಗ್ತಾರೆ. ಪೊಲಿಟಿಕಲ್ ಮೈಲೇಜ್ ಏನಾದ್ರು ಇದೆ? ಐ ಹ್ಯಾವ್ ಎ ಗ್ರೇಟ್ ಸ್ಯಾಟಿಸ್ಫ್ಯಾಕ್ಷನ್. ಜನರ ಬಳಿಗೆ ಹೋಗ್ತಾ ಇದ್ದೀನಿ, ಜನರ ಸೇವೆ ಮಾಡ್ತಾ ಇದ್ದೀನಿ, ಅವರ ಜನರ ಹತ್ರವಾಗಿ ಸೇವೆಯನ್ನ ಮಾಡಂತ ಒಂದು ದೊಡ್ಡ ಅವಕಾಶ ಇತಿಹಾಸ ಪುಟಕ್ಕೆ ಇದೆ. ಇವತ್ತು ಹಿಂದೆ ಹನುಮಂತಯ್ಯನವರು ಅಧ್ಯಕ್ಷರಾಗಿದ್ದಾರೆ, ಸುಖೇಶ್ ಗುಡ್ಡೆ ಸದನದಲ್ಲೇ ಕೆಲವು ಶಾಸಕರ ಒಂದು ಇತಿಹಾಸ ಪುಟಕ್ಕೆ ಸ್ವಲ್ಪ ಮಾತು ತಿಳಿಸಬೇಕು. ನೀವು ಮಾತಾಡುವ ಕರ್ನಾಟಕ ರಾಜ್ಯದ ಇತಿಹಾಸ ಪುಟಕ್ಕೆ ಇಡೀ ಭಾರತ ದೇಶ ನಮ್ಮನ್ನ ಗಮನಿಸ್ತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಹೇಳಿದ ಮಾತು ಕೂಡ ತಮಗೆಲ್ಲ ನೆನಪಿರ್ಬೇಕು. ಇದೇ ವಿಧಾನಸೌಧದಲ್ಲಿ ಬಂತು. ವಿಶ್ವದ ಅನೇಕ ನಾಯಕರುಗಳು ದೆಹಲಿ ಹೋಗಿನ ಮುನ್ನ ಬಂದು ಕರ್ನಾಟಕಕ್ಕೆ ಬಂದು ಬೆಂಗಳೂರು ಬಂದು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಮೊನ್ನೆ ಕೂಡ ಪ್ರೈಮ್ ಮಿನಿಸ್ಟರ್ ರೈಲ್ವೆ ವಿಚಾರಕ್ಕೆ ಬಂದಾಗ ಇದು ಗ್ಲೋಬಲ್ ಸಿಟಿ ಅಂತ ಹೇಳಿ ಅವರು ಕೂಡ ಇದನ್ನ ಪ್ರಸ್ತಾವನೆಯನ್ನು ಮಾಡಿ ಪ್ರಶಂಸೆಯನ್ನು ಮಾಡಿದ್ದು ತಾವೆಲ್ಲ ಗಮನಿಸಿದ್ದೀವಿ. ರಾಜೀವ್ ಗಾಂಧಿ ಅವರು ಒಂದು ಹೊಸ ಸಂವಿಧಾನವನ್ನ 74ನೇ ತಿದ್ದುಪಡಿಯನ್ನ ಈ ದೇಶಕ್ಕೆ ನಮ್ಮ ಆಡಳಿತ ಸುಧಾರಣೆಯನ್ನ ತರಬೇಕು, ಪಂಚಾಯತ್ ರಾಜ್ ಮತ್ತು ನಮ್ಮ ಲೋಕಲ್ ಬಾಡಿ ಕಾರ್ಪೊರೇಷನ್, CMC, TMC ಇವೆಲ್ಲ ಕೂಡ ತರಬೇಕು ಅಂತೇಳಿ 74, 73ನೇ ತಿದ್ದುಪಡಿಯನ್ನ ತಂದು ನಾವು ಅದನ್ನ 1993 ಜೂನ್ 1ನೇ ತಾರೀಕಿಂದ ಸಂವಿಧಾನ 74ನೇ ತಿದ್ದುಪಡಿಯನ್ನು ನಾವು ಜಾರಿಗೆ ತಂದಿದ್ದೇವೆ. ಮೊದಲು ಬೆಂಗಳೂರು ಮಹಾನಗರ ಪಾಲಿಕೆ ಇದು 225 ಚದರ ಕಿಲೋಮೀಟರ್ ವ್ಯಾಪ್ತಿಗೆ ನಮ್ಮ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿನಿಯಮ 1976ನೇ ಅಡಿಯಲ್ಲಿ ಜಾರಿ ಬಂತು. 16/2/7 ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಸೂಚನೆ ಕೂಡ 198 ವಾರ್ಡ್ಗಳಿಗೆ ಸುಮಾರು 770 ಚದರ ಮೀಟರ್ ವ್ಯಾಪ್ತಿಯಲ್ಲಿ ಇದನ್ನು ನಾವು ಜಾರಿಯನ್ನ ಗೊಳಿಸಿದ್ವಿ. ಇವತ್ತು 22/9/2014 ಅಂದಿನ ಸರ್ಕಾರ ನಮ್ಮ BS ಪಾಟೀಲ್ ಅವರು
ಅವರ ಅಧ್ಯಕ್ಷತೆಯಲ್ಲಿ ಇದನ್ನ ಸಿದ್ದಯ್ಯನವರು ಮತ್ತು ರವಿಚಂದ್ರನ್ ಅವರ 3 ಜನರ ಮುಖಂಡತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಇದು ಒಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಸುಮಾರು 15ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು, ಪರಿಣಿತರು, ಒಂದು 1000ಕ್ಕೂ ಹೆಚ್ಚು ನಾಗರಿಕರು ಸಭೆಗಳನ್ನು ನಡೆಸಿ ಅವರ ಅಭಿಪ್ರಾಯಗಳನ್ನ ಕೊಟ್ಟರು. 2014ರಿಂದ 2018ವರೆಗೆ ಒಟ್ಟು 9 ವರದಿಗಳನ್ನ ನೀಡಿ ಒಂದು ಕರಡು ಮಸೂದೆಯನ್ನು ಕೂಡ ಸರ್ಕಾರಕ್ಕೆ ಅಧಿಸೂಚನೆಯನ್ನ ಹೊರಡಿಸಲಾಯಿತು. ಆದರೆ 24/7/15ರಂದು ಬಿಬಿಎಂಪಿಯಲ್ಲಿ 3 ಭಾಗಗಳಾಗಿ ವಿಂಗಡಿಸುವ ಬಗ್ಗೆ ಒಂದು ಉದ್ದೇಶದಿಂದ ಒಂದು ತಿದ್ದುಪಡಿಯನ್ನು ಕೂಡ ತಂದಿದ್ರು. ಆ ತಿದ್ದುಪಡಿ ರಾಜ್ಯಪಾಲರ ಅನುಮೋದನೆ ಸಲ್ಲಿಸಲಾಯಿತು. ಆದ್ರೆ ಅದು ಕಾರ್ಯರೂಪಕ್ಕೆ ತರಕ್ಕೆ ಆಗಲಿಲ್ಲ. ಬದಲಾದ ಸನ್ನಿವೇಶದಲ್ಲಿ 26/7/19ರಂದು ಅದನ್ನ ರಾಜ್ಯ ಸರ್ಕಾರವು ಕೂಡ ಆ ವಿಧೇಯಕವನ್ನು ಕೂಡ ವಿಡ್ರಾ ಮಾಡಿ ಇವತ್ತು ನಮ್ಮ ಪಾಲಿಗೆ ಇದು ಬಂದಿದೆ. ಇವತ್ತು 18/7/23ರಂದು ಮತ್ತೆ ನಾವು ಇದೇ ನಮ್ಮ ನಿವೃತ್ತ ಚೀಫ್ ಸೆಕ್ರೆಟರಿ ಅಂತ BS ಪಾಟೀಲ್ ಅವರ ನೇತೃತ್ವದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಸಮಿತಿಯ ರಚನೆಯನ್ನು ಮಾಡಿ ಸಿದ್ದಯ್ಯನವರು, ಪ್ರೊಫೆಸರ್ ರಾಜೀವ್ ಗೌಡ್ರು, ರವಿಚಂದ್ರನ್ ಅವರು ಇವರೆಲ್ಲ ಕೂಡ ಚರ್ಚೆ ಮಾಡಿ ಅವ್ರಿಗೊಂದು ಜವಾಬ್ದಾರಿಯನ್ನು ವಹಿಸಿ 12/7/24ರಂದು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ವಿಧೇಯಕವನ್ನ ಕರಡನ್ನ ಸಲ್ಲಿಸಲಿಕ್ಕೆ ಸಮಿತಿಯನ್ನ ಒಂದು ನೋಟಿಫಿಕೇಶನ್ ಮಾಡಲಿಕ್ಕೆ ಅವತ್ತು ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಕೇಂದ್ರ ನಗರ ಪಾಲಿಕೆ, ಇನ್ನೊಂದು ಬೆಂಗಳೂರು ಉತ್ತರ ನಗರ ಪಾಲಿಕೆ, ಇನ್ನೊಂದು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ, ಇನ್ನೊಂದು ಪೂರ್ವ ನಗರ ಪಾಲಿಕೆ, ಇನ್ನೊಂದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ. ನಾವು ತೀರ್ಮಾನ ಮಾಡ್ಬೇಕಾದ್ರೆ ಈ ಬೆಂಗಳೂರು ಹೆಸರನ್ನ ಯಾವ ಕಾರಣಕ್ಕೂ ಕೂಡ ನಾವು ಕೆಲವು ಕಡೆ ವಿವಿಧ ರಾಜಕಾರಣಿಗಳ ಹೆಸರೇ, ಮುಖಂಡಗಳ ಹೆಸರಲ್ಲಿ ಬೇರೆ ಬೇರೆ ಹೆಸರುಗಳೆಲ್ಲ ಇಡೋಕೆ ಪ್ರಯತ್ನ ಪಡ್ತಾರೆ. ನಾವು ಯಾವ ಕಾರಣಕ್ಕೂ ಈ ಬೆಂಗಳೂರು ಹೆಸರನ್ನ ನಾವು ಬದಲಾಯಿಸಬಾರದು ಅನ್ನೋ ಒಂದು ದಿಟ್ಟವಾದಂತ ಕಾನೂನಿನಲ್ಲೇ ಒಂದು ಅವಕಾಶವನ್ನು ಮಾಡಿ ಈ ಹೆಸರುಗಳನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ಕೆಲವು ಅಸೆಂಬ್ಲಿ ಸೆಗ್ಮೆಂಟ್ ಡಿವಿಷನ್ ಕೂಡ ಆಗಿದೆ. ನಾವು ಏನು ಜನಸಂಖ್ಯೆಯನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗಾಗಲೇ ನಾವು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಕೂಡ ನಾವು ಸಲ್ಲಿಸಿದ್ದು. 2/9/25 ಒಳಗಡೆ ನಾವು ಈ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂತಿಮ ಸೂಚನೆ ಹೊರಡಿಸ್ತೇವೆ ಅಂತ ಹೇಳಿ ನಾವು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಕೂಡ ನಾವು ಸಲ್ಲಿಸಿದ್ದು. ಆ ಪ್ರಕಾರ ನಾವು ಮಾಡಿದ್ದೇವೆ. ಅವರಿಗೆ 1/11/2025ರಂದು ವಾರ್ಡ್ ಪುನರ್ ವಿಂಗಡಣೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸ್ತೇವೆ ಅಂತ ಕೂಡ ನಾವು ಅಫಿಡವಿಟ್ ಅನ್ನ ನಾವು ಸಲ್ಲಿಸಿದ್ದೇವೆ. ಅದಲ್ಲದೆ 30/11/25ರಂದು ವಾರ್ಡ್ ಮೀಸಲಾತಿಯನ್ನು ಕೂಡ ಅಂತಿಮ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತೇಳಿ ಅವರು ಕೂಡ ನಾವು ಸಲ್ಲಿಸಿದ್ದೇವೆ. ಇದನ್ನೆಲ್ಲ ಮಾಡಿಕೊಂಡು ನೀವು ನಮ್ಮ ಹತ್ರ ಬನ್ನಿ ಅಂತ ಹೇಳಿ ನಮಗೆ ಮಾರ್ಗದರ್ಶನವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲ ಝೋನ್ಗಳು ಕೂಡ ಆ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲ ಅಧಿಕಾರಿಗಳು ಕೂಡ ನಾವು ನೇಮಕವನ್ನು ನಾವು ಮಾಡಿದ್ದೇವೆ. ಎಲ್ಲದಕ್ಕೂ ಆಫೀಸರ್ಸ್ ಇದ್ದಾರೆ ಮತ್ತು ಈಗಾಗಲೇ ಇದನ್ನ ಡಿಲಿಮಿಟೇಷನ್ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಡಿಲಿಮಿಟೇಷನ್ ಕಮಿಷನ್ ಕೂಡ ಈಗಾಗಲೇ ನಾವು ನೇಮಕ ಮಾಡಿದ್ದೇವೆ. ಇದಕ್ಕೆ ವಾರ್ಡ್ಗಳನ್ನ ಮಾಡಲಿಕ್ಕೆ ಮತ್ತೊಂದು ನಮ್ಮ ಮುಖ್ಯ ಆಯುಕ್ತರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಮ್ಮ ಮಹೇಶ್ವರ ಅವರು ಅವರ ಅಧ್ಯಕ್ಷತೆಯಲ್ಲಿ ಮತ್ತು 5 ಗ್ರೇಟರ್ ಬೆಂಗಳೂರು ಪ್ರದೇಶದ 5 ನಗರ ಪಾಲಿಕೆಯ ಅತ್ಯಂತ ಹಿರಿಯ ಆಯುಕ್ತರಲ್ಲಿ ಅವರೊಬ್ಬರು, ಜಿಲ್ಲಾಧಿಕಾರಿಗಳು ನಮ್ಮ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಸಂಬಂಧಪಟ್ಟಂತ DC ಅವರು ಮತ್ತು ನಮ್ಮ ವಿಶೇಷ ಆಯುಕ್ತರು ಆಡಳಿತ ಮತ್ತು ಕಂದಾಯ ಮಾಹಿತಿ ಅವರು ಒಬ್ಬ ಕಾರ್ಯದರ್ಶಿ, ಅದನ್ನು ಕೂಡ ಒಂದು ಪ್ರತ್ಯೇಕವಾಗಿ ಅವರ ಕಮಿಷನ್ ಕೂಡ ನಾವು ಅದಕ್ಕೆ ನೇಮಕವನ್ನು ನಾವು ಮಾಡಿದ್ದೇವೆ. ಇಲ್ಲಿ ಯಾವುದೇ ಕಾರ್ಪೊರೇಷನ್ ಇರಲಿ ಇಲ್ಲಿ ಕಾರ್ಪೊರೇಷನ್ಗೆ ಒಬ್ಬ ಕಮಿಷನರ್ ಇರ್ತಾರೆ, IAS ಆಫೀಸರು, ಅಡಿಷನಲ್ ಕಮಿಷನರ್ ನಾನು ಹಂಗೆ ಹೇಳ್ದಂಗೆ ಒಬ್ಬ IAS ಆಫೀಸರ್ ಇರ್ತಾರೆ, ಒಬ್ಬ ಜಾಯಿಂಟ್ ಕಮಿಷನರ್, ಒಬ್ಬ ಚೀಫ್ ಇಂಜಿನಿಯರ್ ಕಂಪಲ್ಸರಿಯಾಗಿ ಅವರು KS ಆಫೀಸರು ಮತ್ತು ಚೀಫ್ ಇಂಜಿನಿಯರ್ಗಳು ಇರ್ತಾರೆ. 27 ಡಿವಿಷನ್ಗಳನ್ನ ಈಗಾಗಲೇ ನಾವು
27 ಡಿವಿಷನ್ ಇತ್ತು, ಈಗ 50 ಡಿವಿಷನ್ ಆಗಿ ನಾವು ಪರಿವರ್ತನೆ ನಾವು ಮಾಡಿದ್ದೇವೆ. ಅಂದ್ರೆ ಒಂದೊಂದು ಇದಕ್ಕೆ 10 ಅಷ್ಟು ಸೇರ್ತದೆ. 75 ಸಬ್ ಡಿವಿಷನ್ 150 75 ಇತ್ತು, ಈಗ 150 ಸಬ್ ಡಿವಿಷನ್ ಆಗಿ ನಾವು ಪರಿವರ್ತನೆ ನಾವು ಮಾಡಿದ್ವಿ. ಮಿನಿಮಮ್ ವಾರ್ಡ್, ಮ್ಯಾಕ್ಸಿಮಮ್ ವಾರ್ಡ್ ಒಂದೊಂದು ಕಾರ್ಪೊರೇಷನ್ಗೆ 150 ಮ್ಯಾಕ್ಸಿಮಮ್, ಅಲ್ಲಿಗಿನ ಎಷ್ಟು ಬೇಕಾದ್ರೂ ಆಗ್ಬೋದು, 50ರಿಂದ 60 ಆಗ್ಬೋದು, 70 ಆಗ್ಬೋದು, 80 90 ಆಗ್ಬೋದು, ಒಟ್ಟೊಳಗೆ ಮ್ಯಾಕ್ಸಿಮಮ್ 150 ಅಂತ ಹೇಳ್ತಾರೆ. ಸರಾಸರಿ ಒಂದೊಂದು ಕಾರ್ಪೊರೇಷನ್ ಅಲ್ಲಿ 100 ಜನ 100 ವಾರ್ಡ್ ಅಂತ ಆದ್ರೂ ಕೂಡ ಬೆಂಗಳೂರು ನಗರದಲ್ಲಿ 500 ಹೊಸ ನಾಯಕರುಗಳನ್ನ ತಯಾರು ಮಾಡುವಂತ ಒಂದು ದೊಡ್ಡ ವಿಶೇಷವಾದಂತ ಒಂದು ಸಂದೇಶ. 500 ಹೆಚ್ಚು ನಾಯಕರು, 50% ಮಹಿಳೆಯರು ಇರ್ತಾರೆ, 50% ಜೆಂಟ್ಸ್ ಇರ್ತಾರೆ. ಸೊ ದಿಸ್ ಇಸ್ ದಿ ನಮ್ಮ ದೇಶದ ನಮ್ಮ ಕಾನೂನು. ಹೆಣ್ಣು ಮಕ್ಕಳು ಕೂಡ ಸಮಾನತೆ ಕೊಡಬೇಕು ಅಂತೇಳಿ 50% ಹೆಣ್ಮಕ್ಳು ನಾಯಕರಾಗಿ ಬೆಳೀತಾರೆ, 50% ಗಂಡು ಮಕ್ಕಳು ನಾಯಕರಾಗಿ ಬೆಳೀತಾರೆ. ಸೊ ಅಂತ ಒಂದು ದೊಡ್ಡ ವ್ಯವಸ್ಥೆಯನ್ನ ಇವತ್ತು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಮತ್ತು ನಾಳೆಯಿಂದನೇ ಎಲ್ಲ ಟ್ಯಾಕ್ಸಸ್ ಎಲ್ಲೆಲ್ಲಿ ಕಲೆಕ್ಟ್ ಆಗ್ತದೆ ಆ ಸಂಬಂಧಪಟ್ಟಂತ ಕಾರ್ಪೊರೇಷನ್ಗೆ ಹಣ ಹೋಗ್ತದೆ. ಗ್ರೇಟರ್ ಬೆಂಗಳೂರಿಗೆ ಇಲ್ಲ ಸರ್ಕಾರಕ್ಕೆ ಬರುವುದಿಲ್ಲ. ನಾವು 74ನೇ ತಿದ್ದುಪಡಿಯನ್ನ ಯಾವುದೇ ರೀತಿನೂ ಕೂಡ ನಾವು ಟಚ್ ಮಾಡದೆ ಅವ್ರಿಗೆ ಇಂಡಿಪೆಂಡೆನ್ಸಿ ಕೊಟ್ಕೊಟ್ಟು ಅದಕ್ಕೆ ಶಕ್ತಿಯನ್ನು ಕೊಟ್ಟು ಯಾರು ಇದನ್ನ ಕ್ವಶನ್ ಮಾಡಬಾರ್ದು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸೊ ಅದರಿಂದ ಮಿಕ್ಕಿದೆಲ್ಲ ಕೂಡ ಅವರೇ ರಿಸರ್ವೇಶನ್ ಇಂದ ಹಿಡಿದು ಎಲೆಕ್ಷನ್ ಇಂದ ಹಿಡಿದು ಎಲ್ಲದಕ್ಕೂ ಕೂಡ ಅವರಿಗೆ ಸಂಪೂರ್ಣವಾದಂತ ಅಧಿಕಾರವನ್ನು ನಾವು ಕೊಟ್ಟಿದ್ದೇವೆ. ಸೊ ಅದರಿಂದ ಮುಂದಕ್ಕೆ ನಮ್ಮ GBA ಇಂದ ಒಳ್ಳೆ ಉತ್ತಮವಾದಂತ ಒಂದು ಆಡಳಿತ, ಒಂದು ಉತ್ತಮವಾದಂತ ಒಂದು ಸೇವೆ, ಇದನ್ನ ಕೂಡ ಕೋಆರ್ಡಿನೇಷನ್ ಮಾಡ್ಲಿಕ್ಕೆ ಮಾತ್ರ GBA ಮತ್ತು ಮೆಗಾ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಮಾತ್ರ GBA ಇರ್ತದೆ ಹೊರತು ಸರ್ಕಾರದಿಂದ ಬಂದಂತ ಹಣ GBAಗೂ ಬರ್ತದೆ, ಅವ್ರಿಗೂ ಹೋಗ್ತದೆ. ಅವಶ್ಯಕತೆ ಇದೆ ಅವ್ರಿಗೂ ಕೂಡ ಹಣವನ್ನು ಕೊಡಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ. ಸೊ ಇದಾದ ನಂತರ ಎಲೆಕ್ಷನ್ ಅದ್ರ ಪ್ರಕಾರ ಏನ್ ಕಾನೂನಿನ ಚೌಕಟ್ಟು ಏನಿದೆ ಆ ಚೌಕಟ್ಟಿನಲ್ಲಿ ನಾವು ಮಾಡ್ತೇವೆ. ಮತ್ತು ಎಲೆಕ್ಷನ್ ಸಂಬಂಧಪಟ್ಟಂತೆ ಅವ್ರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.